ಬೀರ್ಬಲ್ ಸಿನಿಮಾ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ವಾಯ್ಸ್ ಎಲ್ಲ ಕೇಳಬೇಕಿದ್ರೆ ಈ ಒಂದು ಕರಾವಳಿ ಕರ್ನಾಟಕದ ಹುಡುಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಒಂದು ಮೊಟ್ಟೆ ಕಥೆಯ ನಂತರ ನನಗೆ ಒಂದು ಅದ್ಭುತವಾದಂಥ ಒಂದು ಅವಕಾಶ ಸಿಕ್ಕಿದ್ದು ಬೀರ್ಬಲ್. ಬಹುಶಃ ನಾನು ಮೊದಲು ಅಂದ್ಕೊಂಡೆ ಈ ಬೀರ್ಬಲಲ್ಲಿ ಸಿಕ್ಕಿರೋ ಅವಕಾಶ ಏನೂ ನನಗೆ ಪ್ರಯೋಜನ ಆಗಲಿಲ್ಲ ಅಂತ. ಯಾಕಂತ ಹೇಳಿದರೆ ಥಿಯೇಟ್ರಲ್ಲಿ ಅದು ಅಷ್ಟು ಹಿಟ್ ಆಗಲಿಲ್ಲ. ಬಟ್ ಇವಾಗ ಅಮೆಝಾನ್ ಪ್ರೈಮಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ, ಸಾಕಷ್ಟು ಪ್ರಶಂಸೆಗಳು ಬರ್ತಾ ಇದೆ. ಸೊ ಅದರಲ್ಲಿ ನಾನು ಮೇಜರ್ ಆಗಿರುವಂಥ ಒಂದು ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ ವಿಷ್ಣು ಅಂತ, ಅಂದರೆ 7 ವರ್ಷದ ಹಿಂದೆ ಜೈಲಲ್ಲಿ ಇದ್ದು ತದನಂತರ ಪೆರೋಲ್ ಮೇಲೆ ಹೊರಗಡೆ ಬಂದು ಆ ಕೇಸನ್ನು ಫೈಟ್ ಮಾಡುವಂಥ ಒಂದು ಮೇಜರ್ ಆಗಿ ಪ್ಲೇ ಮಾಡುವಂಥ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೇನೆ. ಬಹುಶಃ ನಿಮ್ಗೆ ಗೊತ್ತಿದೆ ಈ ಜೈಲ್ ಒಳಗಡೆ ಹೆಂಗಿರ್ತಾರೆ, ಸೊ ಅದೇ ಲುಕ್ ಇತ್ತು. ಇವಾಗ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಟ್ರಿಮ್ ಎಲ್ಲ ಆಗಿ ಸ್ವಲ್ಪ ಕರೆಕ್ಟಾಗಿ ಇದ್ದೀನಿ. ಓಕೆ, ಬಟ್ ಐ ಲವ್ ದ್ಯಾಟ್ ವಿಷ್ಣು ಹಾಗೆ. ಸೊ ಬೀರ್ಬಲ್ ಒಂದು ಅದ್ಭುತವಾದಂಥ ಸಿನಿಮಾ, ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಅಂತ ಕೂಡ ಹೇಳ್ಬೋದು. ನನಗೆ ಸ್ಪೆಷಲಿ ಆಗಿ ಇಷ್ಟ ಆಗಿದೆ ನನ್ನ ರೋಲ್ ಕೂಡ, ಆ್ಯಂಡ್ ಅಷ್ಟೇ ನಮ್ಮ ಶ್ರೀನಿ ಸರ್ ಅವರ ಸ್ಕ್ರೀನ್ ಪ್ಲೇ ಕೂಡ, ಆ್ಯಂಡ್ ವಂಡರ್ಫುಲ್ ಸಪೋರ್ಟ್ ಫ್ರಮ್ ಅವರ್ ಪ್ರೊಡ್ಯೂಸರ್ TR ಚಂದ್ರಶೇಖರ್ ಸರ್. ಇದಕ್ಕಿಂತ ಮುಂಚೆ ಅವರು ಚಮ್ಮಕ್ ಮಾಡಿದರು, ಆಮೇಲೆ ಅಯೋಗ್ಯ, ಅದು 2 ಸಿನಿಮಾ ಕೂಡ 100 ಡೇಸ್ ಹಿಟ್ ಆಯಿತು. ಆ್ಯಂಡ್ ತದನಂತರ ಅವರ ಥರ್ಡ್ ಪ್ರಾಜೆಕ್ಟ್ ಬೀರ್ಬಲ್ ಟ್ರಯಾಲಜಿ ಅಂತ. ಸೊ ಆವಾಗ ಅಯೋಗ್ಯ ಅದು ಸ್ವಲ್ಪ ಶೂಟಿಂಗ್ಸ್ ಎಲ್ಲ ಆಗ್ತಾಯಿತ್ತು. ನಮ್ಮ ಬೀರ್ಬಲ್ ಸಿನಿಮಾ ಕೂಡ ವಿ ಹ್ಯಾವ್ ಟೇಕನ್ 1 year ಟು ಶೂಟ್. ಅಂದರೆ 2 ಲುಕ್ ಇತ್ತು, ಆ್ಯಂಡ್ ಬೇರೆ ಬೇರೆ ಆಯಾಮಗಳಿತ್ತು ಶೂಟಿಂಗ್ ಟೆಕ್ನಾಲಜಿಯಲ್ಲಿ. ಸೊ ಆವಾಗ ನೋಡಬೇಕಾದ್ರೆ ಇದು ಈ ಲೆವೆಲ್ಗೆ ಬರುತ್ತೆ ಅಂತ 100% ನಮ್ಗೆ ಗೊತ್ತಿತ್ತು. ಬಟ್ ಥಿಯೇಟ್ರಲ್ಲಿ ಅದು ಏನೋ ಗೊತ್ತಿಲ್ಲ, ಜನ ಯಾಕೆ ಅಲ್ಲ, ನನ್ನ ಪ್ರಕಾರ ನೋಡಿದವರು ಒಳ್ಳೆ ಪ್ರಶಂಸೆ ಕೊಟ್ಟಿದ್ದಾರೆ, ಖುಷಿಯಾಗಿದೆ. ಬಟ್ ಜನನೇ ನೋಡೋದಕ್ಕೆ ಬರಲಿಲ್ಲ, ಅದು ಒಂಥರ ಪ್ರಾಬ್ಲಮ್ ಆಯಿತು, ಗೊತ್ತಿಲ್ಲ. ಆದರೆ ಹೇಳ್ತಾರಲ್ವ, ಒಂದು ಒಳ್ಳೆ ರೀತಿಯಲ್ಲಿ ಹಾರ್ಡ್ ವರ್ಕ್ ಮಾಡಿ ಎಫರ್ಟ್ ಮಾಡಿ ಮಾಡಿದಂಥ ಸಿನಿಮಾ ಯಾವತ್ತೂ ವೇಸ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅದರ ರಿಸಲ್ಟ್ ಇವಾಗ ಸಿಗ್ತಾ ಇದೆ. ಆರ್ಟಿಸ್ಟಿಗೆ ಏನು ಒಂದು ಸಿಗಬೇಕಾ ರಿವಾರ್ಡ್, ಅದು ಸಿಗ್ತಾ ಇದೆ. ಆ್ಯಂಡ್ ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ನವ್ರಿಗೂ ಕೂಡ ಏನು ಅದರಿಂದ ಬೆನಿಫಿಟ್ ಸಿಗುತ್ತಾ ಈಗ ಸಿಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಬೇಸಿಕ್ಲಿ ನಾನು ಪ್ಲೇ ಮಾಡಿದಂಥ ಕ್ಯಾರೆಕ್ಟರ್ ಇಸ್ ವಿಷ್ಣು, ವೆರಿ ಇನ್ನೋಸೆಂಟ್ ಕ್ಯಾರೆಕ್ಟರ್. ಆ್ಯಂಡ್ ಜೈಲಲ್ಲಿದ್ದು ಫ್ರಸ್ಟ್ರೇಟ್ ಆಗಿರುವಂಥ ಕ್ಯಾರೆಕ್ಟರ್. ಮುಗ್ಧತೆಯೂ ಮುಗ್ಧತೆ ಕೂಡ ಇದೆ, ಆ್ಯಂಡ್ ಸ್ಪೆಷಲಿ ಅಷ್ಟೇ ಉಗ್ರ ಕೂಡ ಇದೆ. ಯಾಕಂದರೆ ಸಾಕಷ್ಟು ಕಷ್ಟ ಅನುಭವಿಸಿದ ತಪ್ಪು ಮಾಡಲಿಲ್ಲ ಅಂಥೇಳಿ. ಬೇಸಿಕಲಿ ನನಗೆ ಈ ಕ್ಯಾರೆಕ್ಟರ್ ಹೇಗೆ ಬಂತು ಅಂತ ಹೇಳಿದರೆ, ಅವರು ಈ ಕ್ಯಾರೆಕ್ಟರ್ಗೋಸ್ಕರ ಹುಡುಕಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ವಿವೇಕ್ ಅಂತ ನಮ್ಮೊಬ್ಬರು ಫ್ರೆಂಡ್, ಅಂದರೆ ಫೇಸ್ಬುಕ್ಕಲ್ಲಿ ಪರಿಚಯವಾಗಿದ್ದು, ಅವರು ಅವತ್ತು ಕಲರ್ಸ್ ಚಾನೆಲಲ್ಲಿ ಒಂದು ಮೊಟ್ಟೆಯ ಕತೆ ಸಿನಿಮಾ ನೋಡ್ತಾ ಇದ್ರು. ಸೊ ಅದರಲ್ಲಿ ಅವರು ನನ್ನನ್ನು ನೋಡಿದರು. ಓಕೆ, ಸೊ ಇಮಿಡಿಯೇಟ್ಲಿ ನನಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿಬಿಟ್ಟು, ಬ್ರೋ ಒಂದು ಈ ಥರ ನಾವು ಸಿನಿಮಾ ಮಾಡ್ತಾ ಇದ್ದೇವೆ, ಒಂದು ಆಡಿಷನ್ ಕೊಡ್ಬೋದಾ ಅಂತ ಕೇಳಿದರು. ನಾವು ಡೈರೆಕ್ಟಾಗಿ ಬನ್ನಿ ಅಂತ ಹೇಳಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ, ನಾನು ಮಂಗಳೂರಲ್ಲಿರೋದು ಅಂತ. ಒಂದು ದಿವಸ ಬನ್ನಿ, ಒಂದು ನಾವು ಸೂಟ್ ಆಗ್ತೀರಾ ಇಲ್ವಾ ಅಂತ ಹೇಳಿ ನಾವು ಒಂದು ಆಡಿಷನ್ ಮಾಡ್ತೇವೆ ನಿಮಗೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಯಾವ ಥರ ಇದೆ, ಇಲ್ಲ ನಿಮಗೋಸ್ಕರ ಮಾತ್ರ ಇದೆ, ಸ್ಪೆಷಲಿ ಆಗಿ ನೀವು ಬಂದುಬಿಡಿ ಅಂತ ಹೇಳಿದೆ. ಆ್ಯಂಡ್ ನಮಗೆ ಏನಂತ ಹೇಳಿದರೆ, ನಾವು ಫ್ರೆಂಡ್ಸ್ ಎಲ್ಲ ಜೊತೆ ಸೇರಿ ಒಂದು ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಸೊ ಆವಾಗ ನಮಗೆ ಫ್ಲೈಟ್ ಇದ್ದಿದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಂದ. ಸೊ ಅದಕ್ಕೋಸ್ಕರ ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕಿತ್ತು. ಸೊ ನಾನು ಅಂದ್ಕೊಂಡೆ ಇದೇ ಟೈಮ್ನ ಮ್ಯಾಚ್ ಮಾಡಿಬಿಟ್ಟು, ಹವೆವರ್ ನನಗೆ ಅಲ್ಲಿ ಹೋಗೋದಕ್ಕಿದೆ, ಸೊ ಅಲ್ಲಿ ನಾನು ಆಡಿಷನ್ ಕೊಟ್ಬಿಟ್ಟು ನಾನು ಹೋಗ್ತೇನೆ ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಹೋಗಿದ್ದೆ, ಒಂದು ಹೋಟೆಲಲ್ಲಿ ಉಳ್ಕೊಂಡಿದ್ದೆ. ಸೊ ಆವಾಗ ನಾನು ವಿವೇಕ್ಗೆ ಫೋನ್ ಮಾಡಿ ನಾನು ಅಲ್ಲಿ ಹೋದೆ. ದಟ್ ಈಸ್ ಕ್ರಿಸ್ಟಲ್ ಸಿನಿಮಾಸ್, TR ಚಂದ್ರಶೇಖರ್ ಸರ್ ಅವರ ಆಫೀಸ್ ಅದು ಆ್ಯಕ್ಚುಲಿ. ಸೊ ಆವಾಗ ಅಲ್ಲಿ ಶ್ರೀನಿ ಸರ್ ಇದ್ದರು, ಆ್ಯಂಡ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಿದ್ದರು. ಸೊ ಅವರೆಲ್ಲ ಸ್ಕ್ರಿಪ್ಟಲ್ಲಿ ಅಲ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ರು. ಸೊ ನಾನು ಫಸ್ಟ್ ಆಫ್ ಆಲ್ ಶ್ರೀನಿ ಅವರನ್ನು ಮೀಟ್ ಆದೆ. ಸೊ ಆ್ಯಸ್ ಅ ಹೀರೋ ಐ ಲೈಕ್ ಹಿಮ್ ವೆರಿ ಮಚ್. ಶ್ರೀನಿ ಅವರ ಅಪಿಯರೆನ್ಸ್ ನನಗೆ ತುಂಬ ಇಷ್ಟ. ಅಂದರೆ ಒಂಥರ ಶಾರುಖ್ ಖಾನ್ ಥರ ಕಾಣ್ತಾರೆ ಅವರು. ಶ್ರೀನಿವಾಸ ಕಲ್ಯಾಣದಲ್ಲಿ ನೋಡಿದರು, ವಾವ್ ಅಮೇಸಿಂಗ್, ಹಿಂದಿ ಹೀರೋಸ್ ಎಲ್ಲ ಇದ್ದಾರಲ್ಲ ಆ ಥರ ಕಾಣ್ತಾರೆ. ಅದಕ್ಕೋಸ್ಕರ ನನಗೆ ಅವ್ರು ಇಷ್ಟ ತುಂಬ. ಅಂದರೆ ಅವ್ರನ್ನ ಮೀಟಾಗಿ ನನಗೆ ಗೊತ್ತಿಲ್ಲ, ಬಟ್ ನೋಡಿದರೆ ಅಂತ ಒಳ್ಳೆ ಟ್ರೀಟ್ ಮಾಡಿದರು. ಆ್ಯಂಡ್ ನನಗೆ ಬಂದು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದರು, ಇದೇ ರೀತಿ ಇದೊಂದು ಚಿಕ್ಕದೊಂದು ಡೈಲಾಗ್ ಕೊಟ್ಟರು, ಇದನ್ನು ಮಾಡು ಅಂತೇಳಿ ಅವರು ಕೊಟ್ಟರು. ಅದೇ ಫ್ರಸ್ಟ್ರೇಷನ್. ಸೊ ನಾನು ಸ್ವಲ್ಪ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ತದನಂತರ ಅವ್ರ ಹತ್ರ ಹೇಳಿದೆ, ಸರ್ ಐ ಆಮ್ ರೆಡಿ, ವಿಲ್ ಡೂ ಇಟ್ ಅಂತ ಹೇಳಿ. ಸೊ ಅವರು ಒಂದು ಆ್ಯಕ್ಟಿಂಗ್ ಮಾಡಿದರು, ನಾನು ಒಂದು ಆ್ಯಕ್ಟಿಂಗ್ ಮಾಡಿದೆ. ಸೊ ಅಲ್ಲಿಗೆ ಮುಗಿಯಿತು. ಓಕೆ, ಸೊ ಅವ್ರಿಗೆ ಖುಷಿ ಆಯಿತು. ಹಾಗೆ ಆಡಿಷನ್ ಆಯಿತು. ನಾನು ಅಲ್ಲಿಂದ ಹೊರಟು ನಮ್ಮ ಜಾಲಿ, ಗೊತ್ತಲ್ಲ ನಾವು ಇಂಟರ್ನ್ಯಾಷನಲ್ ಟ್ರಿಪ್, ನನ್ನ ಮೂಡ್ ಅಲ್ಲಿಗೆ ಇತ್ತು. ಓಕೆ, ಇದು ಒಂದು ನನಗೆ ಯಾವತ್ತೂ ಆಡಿಷನ್ ಮೇಲೆ ಧೈರ್ಯ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ. ಐ ಡೋಂಟ್ ಬಿಲೀವ್ ಇನ್ ಆಡಿಷನ್ಸ್ ಓನ್ಲಿ.
ಯಾಕೆಂದರೆ ಗೊತ್ತಿಲ್ಲ, ಸಾವಿರಾರು ಜನ ಬರ್ತಾ ಇರ್ತಾರೆ ಆಡಿಷನ್. ಯಾಕಂತ ಹೇಳಿದರೆ ತುಂಬ ಜನ ಫೇಕ್ ಆಡಿಷನ್ ಮಾಡಿದ್ದಾರೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ಅಂದರೆ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಫೇಕ್ ಅಂದರೆ ಅವರಿಗೆ ಖಾಲಿ ಪಬ್ಲಿಸಿಟಿಗೋಸ್ಕರ ಆಡಿಷನ್ ಮಾಡ್ತಾರೆ, ಯಾರಿಗೂ ಕೂಡ ಅವಕಾಶ ಕೊಡೋದಿಲ್ಲ. ಸುಮ್ಮನೆ ಅಷ್ಟು ಜನ ಒಂದು ಆಶೆಯಿಂದ ಇಟ್ಕೊಂಡು ಬರ್ತಾರೆ. ಸೊ ಅದಕ್ಕೋಸ್ಕರ ಆಡಿಷನ್ ನನ್ನ ತಲೆಯಲ್ಲಿಲ್ಲ. ಯಾವುದು ಆಡಿಷನ್ ಅಂತ ಬರುತ್ತೆ, ಇದು ನನಗೆ ಸಿಗಲ್ಲ ಅಂತೇಳಿ ನಂದಿತ್ತು. ಸೊ ನಾವಲ್ಲಿ ಟ್ರಿಪ್ಪಲ್ಲಿದ್ವಿ. ಸೊ ಒಂದು 2 ದಿವಸ ಆಯಿತು, 3 ದಿವಸ ಆಯಿತು. ಸೊ ನನಗೊಂದು ಇಂಟರ್ನ್ಯಾಷನಲ್ ಕಾಲ್ ಬರ್ತಾ ಉಂಟು. ನಾನು ಬ್ಯಾಂಕಾಕ್ ಇದು ಸ್ಟ್ರೀಟ್ಸಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ರಾತ್ರಿ 11 ಗಂಟೆಗೆ. ಐ ಗಾಟ್ ಅ ಕಾಲ್ ಶ್ರೀನಿ ಸರಿಂದ, ವಿನೀತ್, ವಿ ಹ್ಯಾವ್ ಡಿಸೈಡೆಡ್ ಟು ಗೋ ವಿತ್ ಯು ಅಂತೇಳಿ. ನೀವು ಆ ಕ್ಯಾರೆಕ್ಟರ್ಗೆ ಫಿಕ್ಸ್, ಅಕ್ಟೋಬರಲ್ಲಿ ಶೂಟಿಂಗ್ ಸ್ಟಾರ್ಟ್, ನಿಮ್ಮ ಪರ್ಫಾರ್ಮೆನ್ಸ್ ನಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದರು. ಸೊ ನೀನು ನಂಬ್ತೇ ಎಲ್ಲ ಗೊತ್ತಿಲ್ಲ, ಇದಕ್ಕಿಂತ ಮುಂಚೆ ನಾವು 120 ಜನರನ್ನು ಆಡಿಷನ್ ಮಾಡಿದ್ದೇವೆ ಆ ಕ್ಯಾರೆಕ್ಟರ್ಗೋಸ್ಕರ, ಯಾರು ಕೂಡ ನಮ್ಗೆ ಇಷ್ಟ ಆಗಿಲ್ಲ, ಬಟ್ ಯು ಆರ್ ದ ಪರ್ಫೆಕ್ಟ್ ಗೈ. ಸೊ ನಮಗೆ ಕಾನ್ಫಿಡೆನ್ಸ್ ಇದೆ, ಯು ಆರ್ ಕ್ಲಿಕ್ ಅಂತ ಹೇಳಿ. ಸೊ ತುಂಬ ಸಂತೋಷ ಆಯಿತು ನನಗೆ. ಇಂಟರ್ನ್ಯಾಷನಲ್ ಕಾಲಲ್ಲಿ ನಮಗೊಂದು ಓಕೆ. ಸೊ ವಾಪಸ್ ಅಲ್ಲಿ ಬಂದೆ, ಆಮೇಲೆ ಎಲ್ಲರನ್ನೆಲ್ಲ ಮೀಟ್ ಆದೆ, ಮುಹೂರ್ತ ಎಲ್ಲ ಆಯಿತು. ಸೊ ದೆನ್ ಇಟ್ ಟೇಕ್ ಆಫ್. ಹಾಗೆ ಆ ರೀತಿ ಒಂದು ಸಿಕ್ತು. ಆಮೇಲೆ ಮುಹೂರ್ತ ಆಯಿತು. ರಾಜರಾಜೇಶ್ವರಿ ನಮ್ಮ ಟೆಂಪಲ್ ಬ್ಯಾಂಗ್ಳೂರಲ್ಲಿ, ರಾಜಾಜಿ ನಗರ್, ಆರ್ ಆರ್ ನಗರಲ್ಲಿ ರಾಜರಾಜೇಶ್ವರಿ ಟೆಂಪಲ್ ಅಲ್ಲಿ. ಸೊ ನಮ್ಮ ನೀನಾಸಂ ಸತೀಶ್ ಅವರು ಬಂದಿದ್ದರು. ಆವಾಗ ಅಯೋಗ್ಯ ಇನ್ನು ರಿಲೀಸ್ ಆಗಬೇಕಿತ್ತು, ಆವಾಗ ಬಂತು, ಶೂಟಿಂಗ್ ಆಗ್ತಾಯಿತ್ತು. ಸೊ ಅವರು ಎಲ್ಲ ಮುಹೂರ್ತ ಎಲ್ಲ ಮಾಡಿದರು. ಆ್ಯಂಡ್ ವಿ ಹ್ಯಾಡ್ ಸುಜಯ್ ಶಾಸ್ತ್ರಿ ಅವರು, ಇವಾಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಡಿರೆಕ್ಟ್ ಮಾಡಿದ್ದಾರೆ, ಅವರು ಕೂಡ ಕೋ ಆರ್ಟಿಸ್ಟ್. ಆಮೇಲೆ ರುಕ್ಮಿಣಿ ವಸಂತ್ ಹೀರೋಯಿನ್, ಆ್ಯಂಡ್ ಶ್ರೀನಿ ಸರ್, ಇವರೆಲ್ಲ ಇದ್ದರು. ಸೊ ನನಗೂ ಕೂಡ ಒಂದು ಹೆಮ್ಮೆ ಆಗ್ತಾಯಿತ್ತು, ಅಂದರೆ ಐ ಆಮ್ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಅ ಮೇಜರ್ ರೋಲ್ ಒಂದು ಸಿಕ್ಕಿದೆ ನನಗೆ ಅಂತೇಳಿ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂಥೇಳಿ. ಆಮೇಲೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ದ ಫಸ್ಟ್ ಸೀನ್ ವಾಸ್ ಜೈಲ್ ಸೀನೇ ಇತ್ತು ನನಗೆ, ಅಂದರೆ ಕೈದಿ ಥರ ಡ್ರೆಸ್ ಹಾಕಿಬಿಟ್ಟು. ಅಂದರೆ ಯೂಶ್ವಲಿ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡೋದೇನು, ಮೂವಿ ಸಿಕ್ಕಿದ ತಕ್ಷಣ ಒಳ್ಳೆ ಸೂಟು ಬೂಟ್ ಎಲ್ಲ ಹಾಕ್ಕೊಂಡು, ಇಟ್ ವಾಸ್ ಅ ಪ್ಲೇ ಬಾಯ್ ರೋಲ್. ಜಾಸ್ತಿಯಾಗಿ ನಾನು ಪ್ಲೇ ಬಾಯ್ ರೋಲ್ ಮಾಡ್ತಾ ಇದ್ದು. ಇದು ಕಂಪ್ಲೀಟ್ಲಿ ಆಪೋಸಿಟ್ ನನಗೆ, ಅಂದರೆ ಒಂದು ಕೈದಿ ರೋಲ್ ಥರ ಇತ್ತು. ಓಕೆ. ಸೊ ಫುಲ್ ಆ 420 ಅನ್ನೋ ಡ್ರೆಸ್ ಎಲ್ಲ ಕೊಟ್ಟರು, ಅದನ್ನು ಹಾಕ್ಕೊಂಡು ಬೆಳಿಗ್ಗೆ ಕೂತ್ಕೊಂಡೆ ಆಯಿತು. ನನಗೆ ಸಂಜೆ ಹೋಗಬೇಕಾದ್ರೆ ನನ್ನ ಸೀನ್ ಶೂಟ್ ಮಾಡಿದರು. ಓಕೆ. ಸೊ ಜೈಲಲ್ಲಿ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಬ್ಯಾಂಗ್ಳೂರಲ್ಲಿ. ಓಕೆ. ಐ ವಾಸ್ ವೆರಿ ಸಾಫ್ಟ್, ಅಂದರೆ ನಿಮ್ಗೆ ಗೊತ್ತಲ್ಲ, ನಾನು ತುಂಬ ಸಾಫ್ಟ್, ಅಂದರೆ ಸುಮ್ಮನೆ ನನ್ನಷ್ಟೇ ಕೂತ್ಕೊಳ್ತಾ ಇರ್ತೇನೆ. ಸೊ ಅವ್ರು ಕರೆದ್ರು, ಅದು ಶೂಟಿಂಗ್ ಆಯಿತು. ಆ್ಯಂಡ್ ವೆರಿ ಇಂಪ್ರೆಸಿವ್ಲಿ ನನಗೆ ಅರುಣಾ ಬಾಲರಾಜ್ ಅವರಿದ್ದಾರಲ್ಲ, ಅಖಿಲ ಕರ್ನಾಟಕ ಎಲ್ಲ ಹೀರೋಗಳ ತಾಯಿ, ಅದರ ಸಂಘದ ಇವರ ಅಧ್ಯಕ್ಷ ಅಂತ ಶ್ರೀನಿ ಸರ್ ಯಾವಾಗಲೂ ಹೇಳ್ತಾರೆ. ಅಂದರೆ ಎಲ್ಲ ಹೀರೋಗಳಿಗೂ ಕೂಡ ಅವರೇ ತಾಯಿ. ಆ್ಯಂಡ್ ಈ ಬೀರ್ಬಲ್ ಸಿನಿಮಾದಲ್ಲಿ ಅವರು ನನಗೆ ತಾಯಿ ಆಗಿದ್ದರು. ಓಕೆ. ನಾನು ಅಂದ್ಕೊಂಡೆ ನಾನು ಕೂಡ ಒಂದು ಹೀರೋ ಆಗಿರ್ಬೋದೇನೋ. ಸೊ ಅದಕ್ಕೋಸ್ಕರ ಅರುಣ ಮ್ಯಾಮ್ ಒಳ್ಳೆ ಸಪೋರ್ಟ್ ಮಾಡಿದರು, ತುಂಬ ಪ್ರೀತಿಯಿಂದ ಎಲ್ಲ ಮಾತಾಡ್ತಾಯಿದ್ರು. ಸೊ ನನಗೆ ಅವರ ಹಂಬಲ್ನೆಸ್ ನೋಡಿ ಖುಷಿ ಆಯಿತು. ಅಷ್ಟು ದೊಡ್ಡ ದೊಡ್ಡ ಹೀರೋಗಳಿಗೆ ತಾಯಿ ಆದವರು. ಐ ಆಮ್ ಅ ಫ್ರೆಶರ್, ಒಂದು ಮೊಟ್ಟೆ ಕಥೆ ಸಿನಿಮಾ ಮಾಡಿದ್ದೇವೆ. ಆ್ಯಂಡ್ ಸ್ಪೆಷಲಿಯಾಗಿ ಹೇಳಬೇಕಂತ ಹೇಳಿದ್ರೆ, ಆ ಸೆಟ್ಟಲ್ಲಿ ಒಳ್ಳೆ ಮರ್ಯಾದೆ ಇತ್ತು ನನಗೆ. ಯಾಕಂತ ಹೇಳಿದ್ರೆ, ಇಟ್ ಈಸ್ ಬಿಕಾಸ್ ಆಫ್ ಒಂದು ಮೊಟ್ಟೆಯ ಕತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವಾಗಲೂ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಪ್ರೊಡ್ಯೂಸರ್ ಸರ್ ಅವರು ಕೂಡ ಬಂದು ಮಾತಾಡೋದು, ಅವ್ರ ಮಗ ಕಿಶೋರ್ ಅಂತ ಇದ್ದಾರೆ, ಅವರು ಕೂಡ ಬಂದು ಮಾತಾಡೋದು. ಆ್ಯಂಡ್ ಸೆಟ್ಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಅಂದರೆ ಈ ಥರ ಮಾಡ್ತಾರೆ, ನೀವು ಒಂದು ಮೊಟ್ಟೆಯ ಕತೆ ಸಿನಿಮಾ ಮಾಡಿದರೆ ಹೆಂಗೆ ಮಾಡಿದ್ರಿ ಸರ್, ಅದು ಅಷ್ಟು ಬಜೆಟಲ್ಲಿ ಹೆಂಗೆ ಮಾಡಿದ್ರಿ ಸರ್, ಅದು ಹೆಂಗೆ ಸರ್ ಅಂತ ಅವರೆಲ್ಲ ಕೇಳ್ತಾ ಇದ್ರು ನನ್ನ ಜೊತೆ. ನನಗೆ ಆವಾಗ ಗೊತ್ತಾಯ್ತು ಆ್ಯಕ್ಚುಲಿ ಫೀಲ್ಡಲ್ಲಿ ಹೋಗಬೇಕಾದ್ರೆ, ನಾವಿಲ್ಲಿ ನಿಂತ್ಕೊಂಡಿದ್ದೇವೆ, ಇಟ್ ಈಸ್ ಬಿಕಾಸ್ ಆಫ್ ಒಂದು ಮೊಟ್ಟೆಯ ಕತೆ ಅಂತ. ಇಲ್ಲಾಂದರೆ ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗಿ ಯಾಕೆ ಬೆಂಗಳೂರಲ್ಲಿ ಯಾರಿಗೂ ಕೇರೇ ಮಾಡಲ್ಲ. ಎಷ್ಟು ದೊಡ್ಡ ಸ್ಟಾರ್ ಆದ್ರೂ ಅಷ್ಟೇ, ಏನೇ ಆದರೂ ಕೂಡ ಯಾರಿಗೂ ಕೇರ್ ಮಾಡಲ್ಲ, ಹೌದಾ ಅಲ್ವಾ? ಅದಲ್ಲದೆ ನಾನು ಬರೀ ಒಂದು ಮೊಟ್ಟೆಯ ಕಥೆ ಸಿನಿಮಾ ಮಾಡಿದ್ದೇನೆ, ಅದರಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೇನೆ ಅಷ್ಟೇ, ಬಟ್ ಅದರ ವ್ಯಾಲ್ಯೂ ನೋಡಿ ಎಷ್ಟೊಂದು ಬಂತು ಅಂತ. ಸೊ ಅದಕ್ಕೋಸ್ಕರ ಫುಲ್ ಸಪೋರ್ಟ್ ಇತ್ತು. ಆ್ಯಂಡ್ ಅದರಲ್ಲಿ ನನಗೆ ಕವಿತಾ ಗೌಡ, ನಮ್ಮ ಬೀರ್ಬಲ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ಒಂದು ಸ್ವಲ್ಪ ಸೀನ್ಸ್ ಇತ್ತು. ಬಿಗ್ ಬಾಸಲ್ಲಿ ಇದ್ರಲ್ವ ಕವಿತಾ ಗೌಡ. ಆ್ಯಂಡ್ ಶ್ರೀನಿವಾಸ ಕಲ್ಯಾಣದಲ್ಲೂ ಕೂಡ ಅವರಿದ್ದರು. ಆ್ಯಂಡ್ ಅರುಣಾ ಬಾಲರಾಜ್ ಜೊತೆಗೆ ನಮ್ಮ ಮೇನ್ ವಿಲನ್ ಇದ್ದರು. ಸೊ ಮಧುಸೂದನ್ ರಾವ್ ಅಂತ, ತಮಿಳಲ್ಲಿ ತುಂಬ ದೊಡ್ಡ ಆ್ಯಕ್ಟರ್ ಅವರು. ಧನುಷ್ ಜೊತೆಗೆ, ಆಮೇಲೆ ವಿಶಾಲ್ ಜೊತೆಗೆ, ಸೂರ್ಯ ಜೊತೆಗೆಲ್ಲ ಫಿಲ್ಮ್ ಮಾಡಿದವರು, ಅದು ಕೂಡ ವಿಲನ್ ರೋಲಲ್ಲಿ. ಸೊ ವಿ ವೇರ್ ವೆರಿ ಹ್ಯಾಪಿ. ಸೊ ಅಂಥ ಒಬ್ಬರು ಆರ್ಟಿಸ್ಟ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದರೆ. ಸೊ ಅವರು ಕೂಡ ತುಂಬ ಹಂಬಲ್ ಆಗಿದ್ದರು.
ಆ್ಯಂಡ್ ಅವ್ರ ಜೊತೆ ಸುರೇಶ್ ಹೆಬ್ಲಿಕರ್ ಅವರು ಕೂಡ ಇದ್ದರು. ಆ್ಯಂಡ್ ಅವ್ರ ಜೊತೆ ರವಿ ಭಟ್ರು ಅವರು ಕರಾವಳಿಯವರು, ಅವ್ರ ಜೊತೆ ಸ್ವಲ್ಪ ನಾನು ತುಳು ಮಾತಾಡ್ತಾ ಇದ್ದೆ. ಅಂದರೆ ನಮಗೆ ಯಾರಿಲ್ಲಲ್ಲ ಸೆಟ್ಟಲ್ಲಿ, ಎಲ್ಲ ಅವ್ರ ಥರ ನಮ್ಗೆ ಮಾತಾಡೋದಕ್ಕೆ ಬರೋದಿಲ್ಲ ಹಾಗೆ. ಆಮೇಲೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು ನಂದು, ಅಂದರೆ ನಾನು ಸ್ವಲ್ಪ ಮಾತಾಡೋದು ಈ ಕಡೆ ಟೈಪ್ ಅಲ್ವಾ. ಸೊ ಅವರು ಹೇಳಿದರು ಏನು ಮಾಡೋದು ಅಂತೇಳಿ. ಅದಕ್ಕೋಸ್ಕರ ನಾನು ಹೇಳಿದರೆ ಎಷ್ಟಾಗುತ್ತೆ ಸರ್ ಅಷ್ಟು ಟ್ರೈ ಮಾಡ್ತೇನೆ ನಾನು ಅಂತ. ನೀನು ತೊಂದರೆ ಇಲ್ಲ, ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾತಾಡು ನೀನು. ಶ್ರೀನಿ ಸರ್ ಅವರು ನಿಂಗೆ ಹೆಂಗೆ ಬೇಕು ಹಂಗೆ ಮಾತಾಡು, ನೋ ಪ್ರಾಬ್ಲಮ್, ನಾವು ಅರುಣಾ ಮ್ಯಾಮ್ ಕೈಯಲ್ಲಿ ಮಂಗಳೂರು ಕನ್ನಡ ಮಾತಾಡಿಸ್ತೀವಿ ಅಂತ ಅವರು ತಲೆ ಕೈ ಮೇಲೆ ಇಟ್ಟರು. ಅವರಿಗೋಸ್ಕರ ನನಗೆ ಇಷ್ಟೊಂದು ಟಾರ್ಚರ್ ಮಾಡ್ತೀರಲ್ಲ ನೀವು ಅಂತ ಹೇಳಿ. ಸೊ ಅವ್ರಿಗೆ ಸ್ವಲ್ಪ ಕಡಿಮೆ ಡೈಲಾಗ್ಸ್ ಎಲ್ಲ ಇದ್ದಿದ್ದು, ಸೊ ಅದಕ್ಕೋಸ್ಕರ ಅವ್ರು ಮ್ಯಾನೇಜ್ ಮಾಡ್ತೇನೆ ಅಂತ ಅವರು ಹೇಳಿದರು. ಸೊ ಆ್ಯಕ್ಚುಲಿ ಆ ರೋಲ್ ಕೂಡ ಹಾಗೇ ಇತ್ತು. ಎಲ್ಲೋ ಒಂದು ಊರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿರುವಂಥ ಒಂದು ಹುಡುಗ. ಸೊ ಅದು ಇನ್ಫ್ಲುಯೆನ್ಸ್ ಬಂದು ಹೋಗ್ತಾ ಇರುತ್ತೆ, ಬಟ್ ಅವನ ಓನ್ ಲ್ಯಾಂಗ್ವೇಜ್ ಈ ಮಂಗಳೂರು ಸ್ಲ್ಯಾಂಗ್ ಇರ್ಬೋದು ಅಂತ. ಬಟ್ ಅದು ಏನು ಅಷ್ಟೊಂದು ಸಿನಿಮಾದಲ್ಲಿ ಗೊತ್ತಾಗಲಿಲ್ಲ ಅದೆಲ್ಲ. ಬಟ್ ಆ ಥರ ಪ್ಲ್ಯಾನ್ಸ್ ಎಲ್ಲ ಇತ್ತು. ಸೊ ಆ್ಯಕ್ಟಿಂಗ್ ಕಂಪ್ಲೀಟ್ ವೆರಿ ಇನ್ವಾಲ್ವ್ಡ್ ಆಗಿತ್ತು ಪ್ರತಿ ಸತಿ ಕೂಡ. ಯಾಕಂದರೆ ಒಂದು ಮೂಡಿ ಇತ್ತು, ಒಂದು ಕೇರ್ ಇತ್ತು ಆ ರೋಲಲ್ಲಿ, ಆ್ಯಂಡ್ ಎಗ್ರೆಷನ್ ಇತ್ತು, ಫೈಟ್ ಇತ್ತು, ಆಮೇಲೆ ಫ್ರಸ್ಟ್ರೇಷನ್ ಇತ್ತು. ಆಮೇಲೆ ನಮ್ಮ ಈ ಮಲ್ಲೇಶ್ವರಮಲ್ಲಿ ಒಂದು ಸರ್ಕಲ್ ಇದೆ, ಮೇಜರಾಗಿ ಮಲ್ಲೇಶ್ವರಮಲ್ಲಿ ಒಂದು ಸರ್ಕಲ್ ನಮ್ಗೆ ಗೊತ್ತಿಲ್ಲ, ಅಲ್ಲಿ ಶೂಟ್ ಮಾಡಿದ್ವಿ. ರೋಡ್ಸ್ ಎಲ್ಲ ಫುಲ್ ಬ್ಲಾಕ್ ಮಾಡಿ ಪರ್ಮಿಷನ್ ಎಲ್ಲ ತೆಗೆದು. ಸೊ ಅಲ್ಲಿ ಒಂದು 3 ದಿವಸ ಶೂಟ್ ಮಾಡಿದ್ವಿ. ಅದು ಕೂಡ 4.5 ಗಂಟೆ ಆಗ್ತಾ ಇತ್ತು ರಾತ್ರಿ. ಆ ಫ್ರೀಸ್ ಸೀನ್ಸ್ ಎಲ್ಲ ಸ್ಪೆಷಲಿ ಆಗಿ ಫ್ರೀ ಸೀನ್ಸ್, ಆಮೇಲೆ ಅಲ್ಲೇ ಅದು ಮರ್ಡರ್ ಆಗೋ ಸೀನ್ಸ್, ಅಲ್ಲೇ ಕಾರ್ ಬರಬೇಕು, ಆಮೇಲೆ ಮಳೆ, ಆಮೇಲೆ ಆ 4:15 ಗಡಗಡ ಚಳಿ, ಅಯ್ಯೋ ದೇವ, ಚಳಿಯಲ್ಲಿ ನಾವು ಸಾಯ್ತಾ ಇದ್ವಿ, ಆ ಥರ ಚಳಿ ಇತ್ತು. ಆಮೇಲೆ ಪಾಪ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಸ್ವಲ್ಪ ಬಿಸಿ ನೀರೆಲ್ಲ ಮಾಡಿಬಿಟ್ಟು ಅಲ್ಲೇ ನನಗೆ ಸ್ನಾನ ಮಾಡಿಸ್ತಾ ಇದ್ರು. ಅಂದರೆ ನಾನು ಹಿಂಗೆಲ್ಲ ಆಗ್ತಾಯಿದ್ದೆ, ಅಷ್ಟು ಆಗ್ತಾಯಿತ್ತು. ಮತ್ತು ಯಾರನ್ನಾದರೂ ಹೋಗಿ ಇಟ್ಕೊಳ್ತಾ ಇದ್ದೆ, ಅಂದರೆ ಅಷ್ಟು ನನಗೆ ಕೂಲ್ಡ್ ಆಗ್ತಾಯಿತ್ತು, ನಿಲ್ಲಿಗಾಗಲಿಲ್ಲ. ಆಮೇಲೆ ಆ ರವಿ ಭಟ್ರವನ್ನು ಸಾಯಿಸುವಂಥ ಒಂದು ಸೀನ್ ಎಲ್ಲ ಇತ್ತು. ನನಗೆ ಬೈಬೇಕಿತ್ತು, ನನಗೆ ಬರೋದಿಲ್ಲ ಏನೋ, ಈ ಥರ ಆಗ್ತಾ ಇದೆ. ಮತ್ತು ಎಲ್ಲರೂ ಬಂದಿದ್ದು ಏನೋ ಇದು ಈ ಥರ ಎಲ್ಲ ನಡೀತಾ ಇದೆಯಾ ಸ್ವಲ್ಪ ಅಂತ. ಮತ್ತು ಈ ನಮ್ಮ ಲೈಟಿದು ಜನ್ರೇಟರ್ ಇದೆಯಲ್ಲ, ಸೊ ಅಲ್ಲಿ ಹೋಗಿ ಅದರ ಒಂದು ಹೊಗೆಗೆ ಸ್ವಲ್ಪ ನಿಲ್ತಾ ಇದ್ದೆ ನಾನು ವಾರ್ಮ್ ಆಗೋದಕ್ಕೆ. ಸೊ ದ್ಯಾಟ್ ವಾಸ್ ವೆರಿ ನನಗೆ ಟಾರ್ಚರ್ ಆದಂಥ ಸೀನ್ ಅದು ಆ್ಯಕ್ಚುಲಿ. ಮತ್ತು ಈ ಸ್ಕೂಟ್ರಲ್ಲಿ ಬರಬೇಕಾದ್ರೆ ನಾನು ಮಾತಾಡೋವಂಥ ಒಂದು ಸೀನ್ ಇದೆ. ಸೊ ಅದು ಕೂಡ ಇತ್ತು. ಯಾಕಂತ ಹೇಳಿದರೆ ಈ ಸ್ಕೂಟ್ರಿಗೆ ಅವರು ಕ್ಯಾಮ್ರಾ ಎಲ್ಲ ಕಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ನೋಡಬೇಕು. ಕ್ಯಾಮ್ರಾದು ಕನ್ಸರ್ನ್, ಅಂದರೆ ಅಷ್ಟು ಕಾಸ್ಟ್ಲಿ ಕ್ಯಾಮ್ರಾ ಅಲ್ವಾ. ಪ್ಲಸ್ ಅದನ್ನು ಸ್ಟ್ಯಾಂಡ್ ಹಾಕೋಂಗಿಲ್ಲ, ಹಿಂಗೆ ನಿಲ್ಲಬೇಕು ನಾನು. ಪ್ಲಸ್ ಮಳೆ ಬಿಡ್ತಾರೆ, ಅದು ಕೂಡ ಫುಲ್ ಕೋಲ್ಡ್. ಸೊ ಅದರಲ್ಲಿ ನಾನು ಮಾತಾಡ್ತಾ ಒಬ್ಬನೇ ಹೋಗಿ ಒಂದು ರೌಂಡ್ ಹಿಂಗೆ ಬರಬೇಕೆಲ್ಲ ಇತ್ತು. ಸೊ ಅದು ಕೂಡ ಒಂದು ಇದಿತ್ತು. ಮತ್ತು ಸ್ಪೆಷಲಿ ಆಗಿ ಟಾರ್ಚರ್ ಸೀನ್ ಇತ್ತು. ಕೋರೆ ಹೇಳ್ತಾರಲ್ಲ, ಈ ಬೇಬಿ ಜಲ್ಲಿ ಎಲ್ಲ ಹೊಡಿ ಮಾಡುವಂಥ ಕೋರೆ, ಅದರಲ್ಲಿ ಒಂದು ಫುಲ್ ನೈಟ್ ನಾನು ಅಷ್ಟು ಮಣ್ಣು ಧೂಳು ತಿಂದಿದೆ ನನಗೆ ಟಾರ್ಚರ್ ಸೀನಲ್ಲಿ. ಬಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆಮೇಲೆ ಮಧುಸೂದನ್ ರಾವ್ ಅವರು ನನಗೊಂದು ಹಿಂಸೆ ಕೊಟ್ಟಿದ್ದಾರೆ, ಜನ್ಮ ಕಾಲದಲ್ಲಿ ಮರೀಲಿಕ್ಕಿಲ್ಲ. ಅಂದರೆ ಶ್ರೀನಿ ಅವ್ರದ್ದು ಒಂದು ಸ್ಪೆಷಲ್ ಏನಂತ ಹೇಳಿದರೆ ತುಂಬ ಶಾರ್ಟ್ಸ್ ಅವ್ರದ್ದು, ತುಂಬ ಶಾರ್ಟ್. ಒಂದು ಈ ಕಡೆಯಲ್ಲಿ ತೆಗಿ ಬ್ರೋ, ಒಂದು ಈ ಕಡೆಯಲ್ಲಿ ತೆಗಿ ಮಚ್ಚ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಶ್ರೀನಿ ಸರ್ ಅವ್ರ ಸ್ಟೈಲಲ್ಲಿ. ಮಚ್ಚ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಫ್ರಮ್ ದಿಸ್ ಆ್ಯಂಗಲ್ ಮಚ್ಚ, ಅಂದರೆ ವಿತ್ ದ ಕ್ಯಾಮ್ರಾಮ್ಯಾನ್. ಸೊ ಭರತ್ ಅಂತ ಹೇಳಿ, ವೆರಿ ಬ್ಯೂಟಿಫುಲ್ ಕ್ಯಾಮ್ರಾಮ್ಯಾನ್. ಸೊ ಅವ್ರ ಜೊತೆ ಮಾತಾಡ್ತಾರೆ. ನಮಗೆ ಟೆನ್ಷನ್, ಅಯ್ಯೋ ಇದು ಆ್ಯಂಗಲಲ್ಲಿ ಬೇಕಾ, ಯಾಕೆ ಸರ್ ಇಷ್ಟೊಂದು. ಯಾಕೆಂದರೆ ಪ್ರತಿ ಆ್ಯಂಗಲಲ್ಲೂ ಕೂಡ ಅವರು ನನ್ನ ಕೂದಲನ್ನು ಹಿಂಗೆ ಎಳೆದು ಹಿಂಗೆಲ್ಲ ಮಾಡೋದಿದೆ. ಪ್ರತಿ ಸತಿ ನಾನು ಅವ್ರ ಹತ್ರ, ಸರ್ ಕೂದಲು ಎಲ್ಲ ಹೋಗುತ್ತೆ ಸರ್, ನಿಮ್ಮ ಕೈಯಲ್ಲಿ ಇಷ್ಟಿಷ್ಟು ಕೂದಲು ಬರ್ತಾ ಇದೆ ಅಂತ ಅವರು ಹಿಂಗೆ ಹಿಡ್ತಾಯಿದ್ರು. ಅಂದರೆ ಅಷ್ಟು ಇನ್ವಾಲ್ವ್ ಆಗ್ತಾಯಿದ್ರು ಅವರು. ಆ್ಯಂಡ್ ಅದೊಂದು ಟಫೆಸ್ಟ್ ಸೀನ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಕವಿತಾ ಗೌಡ ಜೊತೆ ಕೂಡ ಕೆಲವು ಸೀನ್ಸ್ ಇತ್ತು, ಅವಳನ್ನು ಕಾಪಾಡೋದು ಅದು ಇದೆಲ್ಲ. ಸೊ ದ್ಯಾಟ್ ವಾಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ಆ್ಯಂಡ್ ನನಗೆ ನನ್ನ ಮೇನ್ ಫೇವ್ರೆಟ್ ಸೀನ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನನಗೊಂದು ತೃಪ್ತಿ ಅಂತ ಆಗಿದ್ದು, ನಾನು ಮತ್ತು ಕವಿತಾ ಗೌಡ ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ನಾವು ಕಾನ್ವರ್ಸೇಷನ್ ನಾವು ಮಾಡ್ತೇವೆ. ಸೊ ದ್ಯಾಟ್ ವಾಸ್ ದ ವೆರಿ ಬ್ಯೂಟಿಫುಲ್ ಸೀನ್. ನನಗೆ ತುಂಬ ಇಷ್ಟ ಆಗಿರೋಂಥ ಒಂದು ಸೀನ್. ಅಷ್ಟು ನಾನು ಸೆಟಲ್, ಅಂದರೆ ಮಾತಾಡದೆ ನಿನ್ನ ಭಾವನೆಗಳನ್ನು ನೀನು ವ್ಯಕ್ತಪಡಿಸುವಂಥ ಒಂದು ಸೀನ್. ಅದರಲ್ಲಿ ಕವಿತಾ ಗೌಡ ಅವರಿಗೆ ಡಾಮಿನೇಟ್ ಸೀನ್, ನನಗೆ ಡಾಮಿನೆಂಟ್ ಇಲ್ಲ ಆ ರೋಲ್. ಬಟ್ ನಾನು ಏನೋ ಒಂದು ಕೇಳೋಕ್ಕೆ ಬರಬೇಕು, ಬಟ್ ಅವರು ಇಲ್ಲ ಅಂತ ಹೇಳ್ತಾರೆ, ಅದನ್ನು ನಾನು ತೋರಿಸಬಾರ್ದು, ನಾನು ಹೋಗಬೇಕು. ದ್ಯಾಟ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಖುಷಿಯಾಗಿ ನನಗೆ ಅದನ್ನು ನೋಡಿ. ನನ್ನ ಜೀವಮಾನದಲ್ಲಿ ಇಂಥ ಒಂದು ದೊಡ್ಡ ರೋಲ್ ಸಿಕ್ಕಿದ್ದು ನನಗೆ ಬೀರ್ಬಲ್ ಟ್ರಯಾಲಜಿಯಲ್ಲಿ. ಮತ್ತು ವಿನೀತ್, ಈಗ ನನ್ನ ಹೆಸರು ವಿನೀತ್, ಐ ವಾಸ್ ಫಿಟ್ ಯಾವುದಕ್ಕೆ, ಪ್ಲೇ ಬಾಯ್, ಏನೋ ಕಾಮಿಡಿ ಸೀನ್ ಮಾತಾಡಿಕೊಂಡ ಅಥವಾ ಏನೋ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡಿಕೊಂಡ ಒಂದಿದ್ದೆ ನಾನು. ಬಟ್ ನನ್ನಲ್ಲೂ ಒಂದು ಆ್ಯಕ್ಟರ್ ಅಥವಾ ಪ್ರತಿಭೆ, ಇವನ್ ಐ ಕ್ಯಾನ್ ಡೂ ದಿಸ್, ನನ್ನನ್ನು ಈ ರೀತಿ ಕೂಡ ನೋಡ್ಬೋದು ಅಂತ ತೋರಿಸ್ಕೊಟ್ಟದ್ದು
ಬೀರ್ಬಲ್ ಸಿನಿಮಾ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಶ್ರೀನಿ ಸರ್. ಡೆಫಿನೆಟ್ಲಿ ಶ್ರೀನಿ ಸರ್ ಅವರು ಆರ್ ಜೆ ಆಗಿದ್ದರು ರೆಡ್ FM ಅಲ್ಲಿ. ತದನಂತರ ಅವರೇ ಸಿನಿಮಾ ಮಾಡಿದರು ಶ್ರೀನಿವಾಸ್ ಕಲ್ಯಾಣ ಅಂತ. ಸೊ ಹೀ ಈಸ್ ವೆರಿ ಟ್ಯಾಲೆಂಟೆಡ್. ಇವರು ಕೂಡ ಅವ್ರದ್ದೇ ಒಂದು ಸ್ಟೈಲ್ ಇದೆ ಮೂವಿ ಮೇಕಿಂಗ್. ಓಕೆ, ಸ್ಕ್ರೀನ್ ಪ್ಲೇ ಅವರ ಸ್ಟ್ರೆಂತ್ ಆ್ಯಂಡ್ ಆಲ್ಸೋ ಈ ಆ್ಯಂಗಲ್ಸ್ ನಾನು ಹೇಳ್ತೇನಲ್ವ, ಬೇರೆ ಬೇರೆ ಆ್ಯಂಗಲ್ಸಲ್ಲಿ ಅವರು ಶೂಟ್ ಮಾಡ್ತಾರೆ. ಇವೊಂದು ದ ಪ್ರೊಸೆಸ್ ಇಸ್ ಕನ್ಸಿಡರ್ಡ್ ಆ್ಯಸ್ ಲೆಂತಿ. ಯಾಕಂತ ಹೇಳಿದರೆ ಎಡಿಟಿಂಗ್ ಟೇಬಲಲ್ಲಿ ಅಷ್ಟು ಅವರು ಕೂತ್ಕೊಂಡು ಅದಕ್ಕೆ ಇದಾಗದಿದ್ದರೆ ಇದು ಅಷ್ಟೊಂದು ಅವ್ರು ವರ್ಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹಿ ಮೈಟ್ ಬಿ ಲೈಕ್ ದ್ಯಾಟ್ ನನ್ನ ಒಂದು ಪ್ರಕಾರ, ಅಂದರೆ ನಾನು ನೋಡಿರೋ ಪ್ರಕಾರ. ಮತ್ತು ವೆರಿ ಕೂಲ್ ಪರ್ಸನ್ ಆಯಿತು. ಅಂದರೆ ರೇಗಾಡೋದೆಲ್ಲ ತುಂಬ ಕಡಿಮೆ, ಬಟ್ ರೇಗಾಡಿದ್ದಾರೆ, ರೇಗಾಡಿದ್ದಾರೆ. ನನಗಲ್ಲ ಬಟ್ ಸೆಟ್ಟಲ್ಲಿ. ಬಟ್ ವೆರಿ ಕೂಲ್ ಪರ್ಸನ್. ಸರ್ ಇದು ಸೀನ್ ಈಗ ಪೆಂಡಿಂಗ್ ಆಯ್ತಲ್ಲ, ನಾಳೆ ಮಾಡೋಣ, ನೋಡೋಣ ಏನಾದರೂ ಮಾಡೋಣ ಅದು ಆ ಥರ. ಸರ್ ಇದು ಇಲ್ಲ ಸರ್, ಓಕೆ ನೋಡೋಣ ಏನಾದರೂ ಮಾಡೋಣ. ಅದೇ ಬೈಯೋದು ಕೂಡ ಅಷ್ಟೇ ಸಾರಿಯಾಗಿ ಬೈತಾರೆ. ಓಕೆ, ಸಾರಿಯಾಗಿ ಬೈತಾರೆ. ಎರಡೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ. ನನಗೆ ಬೈಲಿಲ್ಲ, ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ತಾಯಿದ್ರು. ಏನೋ ಒಂದು ರೆಸ್ಪೆಕ್ಟ್ ನನ್ನ ಮೇಲೆ, ಗೊತ್ತಿಲ್ಲ ಅದು ಯಾಕೆ ಅಂತ ಹೇಳಿ. ಇವತ್ತಿಗೂ ಕೂಡ ತುಂಬ ರೆಸ್ಪೆಕ್ಟ್ ನನ್ನ ಮೇಲೆ. ಆ್ಯಂಡ್ ಏನಾದರೂ ಗೊತ್ತಿಲ್ಲದಿದ್ದರೂ ಕೂಡ ಹೇಳ್ಕೊಡ್ತಾಯಿದ್ರು ಈ ಥರ. ಬಟ್ ಅವರು ಜಾಸ್ತಿ ಹಿ ವಾಸ್ ಲೆಟಿಂಗ್ ಮೀ ಫ್ರೀ. ಅಂದರೆ ನಿನಗೆ ಏನಿದೆ ಅದನ್ನು ಮಾಡ್ಕೊ. ಅದರಲ್ಲಿ ಅವ್ರಿಗೆ ವೇರಿಯೇಷನ್ಸ್ ಇತ್ತು. ಅಂದರೆ ಒಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಒಂದು ಆ್ಯಕ್ಟರ್ಗೆ ಟೆಂಪೋ ಅಂತ ಇರುತ್ತೆ, ಲೆವೆಲ್ಸ್ ಆಫ್ ಆ್ಯಕ್ಟಿಂಗ್. ಸೊ ಆ ಟೆಂಪೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಎಕ್ಸ್ಪ್ರೆಷನ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ. ಸೊ ಆ ಟೆಂಪೋ ಒಂದು ವೇಳೆ ಅವರಿಗೆ ಜಾಸ್ತಿ ಬೇಕಾದರೆ ನಾನು ಜಾಸ್ತಿ ಟೆಂಪೋ ಕೊಡ್ತಾಯಿದ್ದೆ, ಕಡಿಮೆ ಬೇಕಾದರೆ ಅವ್ರು ಹೇಳ್ತಾರೆ ನೋಟ್ ಡೌನ್ ಮಾಡಿ ಸ್ವಲ್ಪ ಅಂತೇಳಿ. ಅಷ್ಟು ನಾವು ವೇರಿಯೇಷನ್ಸ್ ಇತ್ತು. ಮತ್ತು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಈ ಥರ ಆ ಥರ ಅಂತ ಹೇಳಿ. ಸೊ ನಾನು ಕೂಡ ತುಂಬ ಇನ್ವಾಲ್ವ್ ಆಗಿದೆ ಕ್ಯಾರೆಕ್ಟರಲ್ಲಿ. ಹಾಗಾಗಿ ಅವ್ರಿಗೆ ಸ್ವಲ್ಪ ಸುಲಭ ಆಯಿತು. ಶ್ರೀನಿ ಸರ್ ಅವರಿಗೆ ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡೋದು ಸುಲಭ ಆಯಿತು. ಜೊತೆಯಲ್ಲಿ ಸುಜಯ್ ಶಾಸ್ತ್ರಿ ಅವರು ಇದ್ದರು, ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಪ್ರಕಾಶ್ ಭಾರ್ಗವ್, ಕೋ ಡೈರೆಕ್ಟರ್, ಆ್ಯಂಡ್ ವಿವೇಕ್ ಎಲ್ಲರೂ ಇದ್ದರು. ಎವ್ರಿ ಒನ್ ವೇರ್ ವೆರಿ ಸಪೋರ್ಟಿವ್. ಆ್ಯಂಡ್ ಸ್ಪೆಷಲಿ ಕಮಿಂಗ್ ಬ್ಯಾಕ್ ಟು ಶ್ರೀನಿ ಸರ್, ಅವರು ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಅಲ್ವಾ. ಸೊ ಹಿ ವಾಸ್ ಫೈಂಡಿಂಗ್ ವೆರಿ ಡಿಫಿಕಲ್ಟ್, ಅಂದರೆ ಎರಡನ್ನು ಕೂಡ ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳಿ. ಬಟ್ ಮ್ಯಾನೇಜ್ ಮಾಡೋದು ಅವರಿಗೆ ಸುಲಭ ಇತ್ತು. ನಾವು ಅನ್ಕೋತೇವೆ ಏನಂತ ಹೇಳಿದ್ರೆ ಅಲ್ಲೂ ವರ್ಕ್ ಮಾಡಬೇಕು, ಇಲ್ಲಿ ವರ್ಕ್ ಮಾಡಬೇಕು ಅಂತೇಳಿ. ಬಟ್ ಅವರು ಕೂಲ್ ಇದ್ದಿದ್ದರಿಂದ ಇದನ್ನು ಶಾರ್ಟೆಲ್ಲ ಹೀಗೆ ಮಾಡು, ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ಬರುತ್ತಿದ್ದರು ಕ್ಯಾಮರಾಮ್ಯಾನ್. ಸೊ ಹಾಗಾಗಿ ಅವರು ಸ್ಕ್ರೀನಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಆಯಿತು ಅವರಿಗೆ. ಸೊ ಅವರ್ ಕೆಮಿಸ್ಟ್ರಿ ವಾಸ್ ವೆರಿ ಗುಡ್. ಹಾಗೆ ಮತ್ತು ವರ್ಕ್ಶಾಪೆಲ್ಲ ನಾವು ಏನು ಅಷ್ಟೊಂದು ಮಾಡಿರಲಿಲ್ಲ. ಬಟ್ ಸೀನ್ ಹೋಗೋಕ್ಕಿಂತ ಮುಂಚೆ ನಾವು ಸುಮ್ಮನೆ ಈಗ ಮಾನಿಟರ್ ಟೇಕ್ಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನನಗೆ ಸ್ಕ್ರಿಪ್ಟೆಲ್ಲ ಅವ್ರು ಕಳಿಸಿದ್ರು. ಐ ವಾಸ್ ವೆರಿ, ಅಂದರೆ ಅದನ್ನು ನಾನು ಓದಿ ಪ್ರಾಕ್ಟೀಸ್ ಮಾಡಿ ನನ್ನಷ್ಟಕ್ಕೆ ಅಳವಡಿಸ್ಕೊಳ್ತಾ ಇದ್ದೆ. ವಿಷ್ಣು 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 ಅಂತೇಳಿ ಅಳವಡಿಸ್ಕೊಳ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಬಟ್ ಭಯ ಇತ್ತು. ಯಾಕಂತ ಹೇಳಿದ್ರೆ ಭಯ ಯಾವಾಗಲೂ ಇರಬೇಕು ಮನುಷ್ಯನಿಗೆ, ಆವಾಗ ಮಾತ್ರ ಭಕ್ತಿ ಬರುತ್ತೆ. ಭಯ ಅಂತ ಹೇಳಿದ್ರೆ ಒಂದು ಸೇಕ್ರೆಡ್ನೆಸ್, ಒಂದು ಡಿವೈನ್. ಈಗ ನಾನು ದೇವರಿಗೆ ನಾವು ಹೆದರ್ತೇವೆ, ಬಟ್ ನಾವು ದೇವರನ್ನು ನಾವು ಪೂಜೆ ಮಾಡ್ತೇವೆ, ಬಟ್ ದೇವರಂದರೆ ಭಯ ಕೂಡ ಇದೆ. ಸೊ ಇಟ್ ಈಸ್ ಭಯ ಭಕ್ತಿ ಅಂತ ಹೇಳ್ತಾರಲ್ಲ. ಸೊ ಅದು ಇತ್ತು ನನಗೆ. ಸೊ ಫೈನಲಿ ಸ್ಪೀಕಿಂಗ್, ಐ ಇವನ್ ವಾಂಟ್ ಟು ವರ್ಕ್ ಮೋರ್ ವಿತ್ ಶ್ರೀನಿ ಸರ್, ಆ್ಯಂಡ್ ಸ್ಪೆಷಲಿ ವಿತ್ ದೀಸ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ಶ್ರೀನಿ ಸರ್ ಅವರು ಹೀರೋ ಮಾಡಿದರೆ ನನಗೆ ಅವ್ರ ಜೊತೆಗೆ ಮಾಡಬೇಕನ್ನೋದ ಕ್ಯಾರೆಕ್ಟರ್ಸ್ ಈ ಥರ ಮಾಡಬೇಕು. ನನಗೆ ಕಲ್ಪ್ರಿಟಾ, ವಿಲನ್, ಅಥವಾ ಅವ್ರ ಎಗೇನ್ಸ್ಟಾ, ಅಥವಾ ಅವರ ಫಾರ, ಹಾಗೆ ಆ ಥರ. ಯಾಕಂತ ಹೇಳಿದರೆ ಈಸ್ ಅ ವಂಡರ್ಫುಲ್ ಹೀರೋ. ಆ್ಯಂಡ್ ರಿಲೀಸ್ ಆಯಿತು 2019 January 18th ರಿಲೀಸ್ ಆಯಿತು. ಪ್ರೀಮಿಯರ್ ಶೋಗೆ ನಾನು ಹೋಗಬೇಕಿತ್ತು. ಐ ಶುಡ್ ಹ್ಯಾವ್ ಬಿನ್ ದೇರ್ ಫಾರ್ ಪ್ರೆಸ್ ಎಲ್ಲ. ನನಗೆ ಯಾವುದಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಆ ಟೈಮಲ್ಲಿ ನನ್ನ ತಂಗಿ ಮದುವೆ, ನಾನು ಮುಂಚೆನೇ ಹೇಳಿದ್ದೆ. ಸೊ ಒಂದು ವಾರ ನಾನು ಇಲ್ಲಿ ಫುಲ್ ಬ್ಯುಸಿ ಇದ್ದೆ. ಸೊ ಅದಕ್ಕೋಸ್ಕರ ಐ ಕುಡ್ ನಾಟ್ ಕಾನ್ಸಂಟ್ರೇಟ್ ಹಿಯರ್ ಇನ್ ಮ್ಯಾಂಗ್ಳೂರ್ ಆಲ್ಸೋ. ನನ್ನ ಏರಿಯಾದಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಪ್ರಮೋಷನ್ ಆಗಲಿ ಅಥವಾ ಇದಾಗಲಿ. ಆಮೇಲೆ ನಾನು ಫಸ್ಟ್ ಟೈಮ್ ನೋಡಿದ್ದೆ ನಾನು ಇಲ್ಲಿ ಮಂಗಳೂರಲ್ಲಿ ಥಿಯೇಟ್ರಲ್ಲಿ ನಾನು ನೋಡಿದ್ದೆ. ಅದಕ್ಕಿಂತ ಮುಂಚೆ ಡಬ್ಬಿಂಗ್ ಹೋಗಬೇಕಾದ್ರೆ ಮತ್ತು ಸ್ವಲ್ಪ ಎಡಿಟಿಂಗ್ ಎಲ್ಲ ನಾನು ನೋಡ್ತಾ ಇದ್ದೆ. ಅದು ಬಿಟ್ಟರೆ ನಾನು ನೋಡಿರೋದು ಇಲ್ಲೇ ಥಿಯೇಟ್ರಲ್ಲಿ. ಪ್ರೀಮಿಯರ್ ಶೋ ಕೂಡ ನೋಡಿಲ್ಲ. ಬಟ್ ಅಲ್ಲಿ ನನಗೆ ಕಾಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಎಡಿಸ್ಗಳು ಇವರೆಲ್ಲ ನೋಡಿದ್ದು, ತುಂಬ ಚೆನ್ನಾಗಿ ಮಾಡಿದೆ ಹಂಗೆ ಹಿಂಗೆ ಅಂತ ಹೇಳಿ. ಆ್ಯಂಡ್ ಸ್ಪೆಷಲಿ ಪ್ರೊಡ್ಯೂಸರ್ ಕೇಳ್ತಾಯಿದ್ರು, ವಿನೀತ್ ಬರೋದೇ ಇಲ್ಲ, ವಿನೀತ್ ಎಲ್ಲಿ ಅಂತ ಕೇಳ್ತಾಯಿದ್ರು. ಬಟ್ ನನಗೆ ಇಲ್ಲಿ ಮದುವೆ ಇದ್ದದರಿಂದ ಏನು ಮಾಡೋಕ್ಕಾಗಲಿಲ್ಲ. ಬಟ್ ತುಂಬ ಸಂತೋಷ ಆಯಿತು. ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಫಾರ್ ಹಿಟ್ ಅಂತ ಹೇಳಿ ಬೀರ್ಬಲ್. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಜಾಸ್ತಿ. ಆದರೆ ಏನೋ ಗೊತ್ತಿಲ್ಲ, ಒಂದು ವಾರ ಆಯಿತು, ನೆಕ್ಸ್ಟ್ಗೆ ಪಿಕ್ ಆಗ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಆದರೆ ಜನ ಬರ್ತಾ ಇಲ್ಲ. ಸೆಕೆಂಡ್ ವೀಕ್ ಆಯಿತು, ಆಮೇಲೆ ಡೌನ್ ಆಯಿತು. ಯಾಕಪ್ಪ ಈ ರೀತಿ ಆಯಿತು, ಸ್ವಲ್ಪ ಟೆನ್ಷನ್ ಇತ್ತು. ಆ್ಯಂಡ್ ಆದರೆ ಯಾರು ಜನ ನೋಡಿದ್ದಾರೆ, ದೇ ವೇರ್ ಸೇಯಿಂಗ್ ಎಕ್ಸ್ಟ್ರಾರ್ಡಿನರಿ, ತುಂಬ ಚೆನ್ನಾಗಾಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಎಲ್ಲರೂ ಕೂಡ ಹೊಗಳಿದ್ರು. ಇವನ್ ಒನ್ ಡೇ ನಾವು ಇಲ್ಲಿಗೆ ಹೋಗಿದ್ವಿ, ನಾನು ನನ್ನ ಫ್ಯಾಮಿಲಿ ಜೊತೆ ಬೆಂಗಳೂರಲ್ಲಿ ಸಿನಿಮಾ ನೋಡೋದಕ್ಕೆ ಹೋಗಿದ್ವಿ. ಆವಾಗ ಎದ್ದು ನಿಂತು ಕ್ಲ್ಯಾಪ್ ಹೊಡೆದಿದ್ದಾರೆ. ಓಕೆ,
ಎದ್ದು ನಿಂತು ಕ್ಲಾಪ್ ಹೊಡೆದಿದ್ದಾರೆ. ಅವ್ರು ರೆಕಗ್ನೈಸ್ ಮಾಡಿದರು. ನಾನು ಮತ್ತೆ ಮಧ್ಯಕ್ಕೆ ಬಂದೆ, ಅವರು ಮತ್ತು ಸುಜಯ್ ಶಾಸ್ತ್ರಿ ಅವರು ಕೂಡ ಇದ್ದರು. ಸೊ ಅವರು ಎದ್ದು ನಿಂತು ಕ್ಲಾಪ್ ಹೊಡೆದಿದ್ದಾರೆ ಹೇಳಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾ ಇದ್ರು ಇನ್ನೂ ಕೂಡ ಬರಬೇಕು ಜನ ಅಂತೇಳಿ. ಬಟ್ ಯಾಕೆ ಜನ ಬರಲಿಲ್ಲ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾವು ವಿ ವಿಲ್ ಫ್ಲೈ ಬ್ರೋ ಅಂತ ಇದ್ದವರು ಅಲ್ಲೇ ಒಂಥರ ಎಲ್ಲ ಕನಸುಗಳು ಶಾಟರ್ ಆಯಿತು. ತುಂಬ ಬೇಜಾರಾಯಿತು, ಏನು ಇಷ್ಟೊಂದು ಕಷ್ಟಪಟ್ಟು ಯಾಕೆ ಈ ರೀತಿ ಆಯಿತು ಅನ್ನೋದೊಂದು ನನಗೆ ಅಂತೂ ತುಂಬ ಬೇಸರ ಆಯಿತು. ಗೊತ್ತಿಲ್ಲ ಡೈರೆಕ್ಟರ್ ಹೌ ವುಡ್ ಹ್ಯಾವ್ ಈ ಫೆಲ್ಟ್, ಯಾಕೆಂದರೆ ಆಲ್ಮೋಸ್ಟ್ 2 years ಅವರು ಸ್ಪೆಂಡ್ ಮಾಡಿದ್ದಾರೆ ಅದರ ಜೊತೆಗೆ. ಸೊ ದ್ಯಾಟ್ ವಾಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಾವು ಅಂದ್ಕೊಂಡ್ವಿ ಇಲ್ಲಿಗೆ ಬೀರ್ಬಲ್ ಟ್ರಯಾಲಜಿ ಫಿನಿಶ್, ಯಾಕಂತ ಹೇಳಿದರೆ 2 and 3 ಮಾಡೋದಕ್ಕಿತ್ತು. ಟ್ರಯಾಲಜಿ ಇಸ್ ಆಲ್ವೇಸ್ 3 parts. ಇಲ್ಲಿಗೆ ಮುಗಿಯಿತು ಕತೆ ಬೀರ್ಬಲ್ ಇದು ಅಂತ ನಾವು ಅಂದ್ಕೊಂಡಿದ್ವಿ. ಆ್ಯಂಡ್ ಪ್ರೊಡ್ಯೂಸರ್ಗೂ ಕೂಡ ಹಾಕಿದಂಥ ಬಂಡವಾಳ ಅಷ್ಟೊಂದು ಅವ್ರಿಗೆ ವರ್ಕೌಟ್ ಆಗಲಿಲ್ಲ ನನ್ನ ಪ್ರಕಾರ. ಬಹುಶಃ ನನಗೆ ಗೊತ್ತಿಲ್ಲ ಬಿಸ್ನೆಸ್ ಟರ್ಮ್ಸಲ್ಲಿ ಹೇಗಿರುತ್ತೆ ಅಂತ. ಸೊ ಅದೆಲ್ಲ ಬೇಜಾರಾಗಿ ಎಲ್ಲ ಮುಗ್ದೋಯ್ತು. ಮತ್ತು ಯಾರೋ ಒಂದು 6-7 ತಿಂಗಳ ನಂತರ ಯೂಟ್ಯೂಬಲ್ಲಿ ಹಾಕಿದರು, ಫಿಲ್ಮ್ ಹಾಕಿದ್ರು ಯೂಟ್ಯೂಬಲ್ಲಿ. ಸೊ ಅವರು ಅಲ್ಲಿಂದ ರೆಸ್ಪಾನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಲವರೆಲ್ಲ ಮೆಸೇಜ್ ಮಾಡಿ ನೋಡಿದೆ ಹಾಗೆ ಹಿಂಗೆ ಅಂತ ಹೇಳಿ. ಆ್ಯಂಡ್ ಪ್ರೆಸೆಂಟ್ಲಿ ನಾವು ಈಗ OTT ಪ್ಲ್ಯಾಟ್ಫಾರ್ಮಲ್ಲಿ 25 million ವ್ಯೂಸ್ ಆಯಿತು. ಸೊ ವಿ ಆರ್ ವೆರಿ ಹ್ಯಾಪಿ. ತುಂಬ ತೆಲುಗು, ಆಮೇಲೆ ಮಲಯಾಳಂ ಮತ್ತು ತಮಿಳ್ ಇಂಡಸ್ಟ್ರಿ, ಆಮೇಲೆ ಹಿಂದಿಯಿಂದ, ಆಮೇಲೆ ನಮ್ಮ ಕರ್ನಾಟಕದವರು ಮಂಗಳೂರಿಂದೆಲ್ಲ ತುಂಬ ಪ್ರಶಂಸೆ ಬರ್ತಾ ಇದೆ, ಮೆಸೇಜಸ್ ಎಲ್ಲ ಬರ್ತಾ ಇದೆ. ಸೊ ಇವಾಗ ನಮಗೆ ಅದರದ್ದು ರಿಸಲ್ಟ್ ಸಿಗ್ತಾ ಇದೆ. ಹಾಗಾಗಿ ವೆರಿ ಹ್ಯಾಪಿ ಟು ಸಿ. ಆವಾಗ ನಾವು ಮಲಗಿದ್ದಂಥ ಒಂದು ಕನಸು ಇವಾಗ ಮತ್ತೆ ಅದು ಚಿಗುರು ಹೊಡೆದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸ್ಪೆಷಲಿಯಾಗಿ ಯಾರೆಲ್ಲ ಅವತ್ತು ನೋಡಿಲ್ಲ, ವಿನೀತ್ ನಾವು ನೋಡಿಲ್ಲ ವಿನೀತ್ ಅಂದರೆ ಥಿಯೇಟ್ರಲ್ಲಿ ಹೊರಟೋಯ್ತು ಆ ಥರ ಎಲ್ಲ ಕಮೆಂಟ್ಸ್ ಕೊಟ್ಟವ್ರು ಇವತ್ತು ಅವರೇ ಸ್ವತಃ ಮೆಸೇಜ್ ಮಾಡಿ ದೇ ಆರ್ ಪ್ರೇಸಿಂಗ್. ಆ್ಯಂಡ್ ಸ್ಪೆಷಲಿ ನಮ್ಮ ಶ್ರೀನಿ ಸರ್ ಅವ್ರಿಗೂ ಕೂಡ ತುಂಬ ಪ್ರಶಂಸೆ ಬರ್ತಾ ಇದೆ. ಅವರ ಸ್ಕ್ರೀನ್ ಪ್ಲೇಗಾಗಲಿ ಅಥವಾ ಅವರ ಡಿರೆಕ್ಷನ್ಗಾಗಲಿ ತುಂಬ ಪ್ರಶಂಸೆ ಬರ್ತಾ ಇದೆ. ಸ್ಪೆಷಲಿ ದ ಹೀರೋ ಆಫ್ ದ ಸ್ಟೋರಿ ಈಸ್ ದ ಸ್ಕ್ರೀನ್ ಪ್ಲೇ. ಸೊ ಅದಕ್ಕೋಸ್ಕರ ವೆಲ್ ಆ್ಯಂಡ್ ಅಮೇಝಿಂಗ್ ಸ್ಕ್ರಿಪ್ಟ್ ಅಂತ ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಎಲ್ರಿಗೂ ಕೂಡ ಕೆಲಸ ಮಾಡಿದವರಿಗೆ ಆ ಟೀಮ್ನಲ್ಲಿ ಐ ವುಡ್ ಲೈಕ್ ಟು ಹ್ಯಾಟ್ಸ್ ಆಫ್. ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ನಾನು ನೋಡಿದ್ದೀನಲ್ವ, ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಸೊ ಇವಾಗ ಎಲ್ರಿಗೂ ಕೂಡ ಅದರ ರಿಸಲ್ಟ್ ಸಿಕ್ತು, ಪ್ರೊಡ್ಯೂಸರ್ಗೂ ಕೂಡ ಆ್ಯಂಡ್ ಕಾಸ್ಟ್ಗೂ ಕೂಡ ಆ್ಯಂಡ್ ಟೆಕ್ನಿಷಿಯನ್ಸ್ಗೂ ಕೂಡ. ಸೊ ವೆರಿ ಹ್ಯಾಪಿ ಅಬೌಟ್ ಬೀರ್ಬಲ್. ಆ್ಯಂಡ್ ಸ್ಪೆಷಲಿ ನಾನು ಮೆನ್ಷನ್ ಮಾಡಬೇಕು ಪ್ರೊಡಕ್ಷನ್, ಯಾಕಂತ ಹೇಳಿದರೆ ಇಟ್ಸ್ ಅ ವೆರಿ ಬಿಗ್ ಪ್ರೊಡಕ್ಷನ್. ಚಮ್ಮಕ್ಕ ಅವ್ರದ್ದು ಹಿಟ್ ಆಯಿತು, ಗಣೇಶ್ ಇದು ಅಯೋಗ್ಯ ಕೂಡ ತುಂಬ ಹಿಟ್ ಆಯಿತು. ಸೊ ಅಂಥ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ಭಯ ಇರುತ್ತೆ, ಹೆಂಗಪ್ಪ ಇವರು ಟ್ರೀಟ್ ಮಾಡ್ತಾರೆ ಅಂತೇಳಿ. ಆ್ಯಂಡ್ ಸ್ಪೆಷಲಿ ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಬಟ್ ನನ್ನ ಬಗ್ಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸರ್ ಅಂತ ಕರಿತಾ ಇದ್ರು. ಇವನ್ ಪ್ರೊಡ್ಯೂಸರ್ ಅವರು, ಹಂಬಲ್ನೆಸ್ ನಾವೆಲ್ಲಿ ಅವರೆಲ್ಲಿ. ಅಂದರೆ ಯೂಶ್ವಲಿ ಅವರು ಅಷ್ಟೊಂದು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಎಲ್ಲ ಸಿನಿಮಾ ಮಾಡಿರ್ತಾರಲ್ವ. ಸೊ ನನಗೊಂದು ಭಯ ಇತ್ತು ಹೆಂಗೆ ಮಾತಾಡಿಸೋದು ಹಂಗೆ ಹಿಂಗೆ ಅಂತ ಹೇಳಿ. ಬಟ್ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ. ಆ್ಯಂಡ್ ಸ್ಪೆಷಲಿ ಆಗಿ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಶೂಟಿಂಗ್ ಇರಬೇಕಾದ್ರೆ ನಾನು ಮಂಗಳೂರಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಬೇಕು. ಇನ್ ಕೇಸ್ ನನಗೆ ಇಲ್ಲಿ ಕೂಡ ಕ್ಲಾಶ್ ಆಗ್ತಾಯಿತ್ತು ಅಂದರೆ ನನಗೆ ಆವಾಗ ಇಲ್ಲಿಂದನೂ ಕೂಡ ಆಫರ್ಸ್ ಇತ್ತು ತುಳು ಫಿಲ್ಮ್ಸಲ್ಲಿ, ಇಲ್ಲೊಕ್ಕೆ ಇಲ್ಲ ಮತ್ತು ಲಾಸ್ಟ್ ಬೆಂಚ್, ಅದೆಲ್ಲ ಕ್ಲಾಶ್ ಆಗ್ತಾಯಿತ್ತು ಡೇಟ್ಸ್. ಅಲ್ಲಿ ಅರುಣಾ ಬಾಲರಾಜ್ ಅವ್ರದ್ದು ಡೇಟ್ಸ್ ಇದೆ, ಮತ್ತು ಮಧುಸೂದನ್ ರಾವ್ ಅವರು ಡೇಟ್ಸ್ ಇದೆ, ಎಲ್ಲ ಕ್ಲಾಶ್ ಆಗ್ತಾ ಇತ್ತು. ಜೊತೆಗೆ ನಾನು ಗಡ್ಡ ಬಿಡಬೇಕಿತ್ತು, ಆ ರೋಲ್ಗೆ ಗಡ್ಡ ಬಿಡಬೇಕು, ಕೂದಲು ಬಿಡಬೇಕು. ಇಲ್ಲಿ ನಾನು ಸ್ವಲ್ಪ ಹೀರೋಯಿಕ್ ಟೈಪ್ ಪ್ಲೇ ಮಾಡೋದು, ಇಲ್ಲಿ ನಾನು ಡೀಸೆಂಟ್ ಇರಬೇಕು, ಅದೆಲ್ಲ ಇರಬಾರ್ದು. ಸೊ ಅದು ಕ್ಲಾಶ್ ಇತ್ತು. ಆವಾಗ ಅಲ್ಲಿ ಅವ್ರು ವೆಯ್ಟ್ ಮಾಡ್ತಾಯಿದ್ರು ನನಗೆ. ಮಧುಸೂದನ್ ರಾವ್ ಅವರು ಒಂದು ದಿವಸ ನಾನು ಬಂದು, ಏನು ವಿನೀತ್ ನಾವೇ ನಿನ್ನ ಡೇಟ್ಸ್ಗೆ ಕಾಯಬೇಕು, ಆ ಥರ ಆಗಿಬಿಟ್ಟಿದೆ ನೀನು ಅಂತೆಲ್ಲ ಹೇಳ್ತಾ ಇದ್ರು. ಓಕೆ, ಅರುಣಾ ಮ್ಯಾಮ್ ಕೂಡ ಹೇಳ್ತಾ ಇದ್ರು ನನಗೆ, ತುಂಬ ಬ್ಯುಸಿ ಅಂತೆ ನೀನು, ಡೇಟ್ಸೇ ಇಲ್ಲ ಅಂತೆ, ಅದಕ್ಕೆ ನನ್ನ ಶೆಡ್ಯೂಲೆಲ್ಲ ಆಚೆ ಮಾಡಿ ಬಂದಿದ್ದೀನಿ ನಾನು ಅಂತ. ಅದಕ್ಕೆ ನನಗೆ ಫ್ಲೈಟ್ ಬೇಕಾದರೆ ಫ್ಲೈಟ್ ಹಾಕ್ತಾಯಿದ್ರು. ಅಂದರೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅರ್ಜೆಂಟ್ ಇದ್ದರೆ ಫ್ಲೈಟ್ ಕೂಡ ಕೊಟ್ಟಿದ್ದಾರೆ, ಊಟ ತಿಂಡಿ ಎಲ್ಲ ಕೂಡ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಆ್ಯಂಡ್ ಎಲ್ಲ ವಿಷಯದಲ್ಲಿ ಕೂಡ TR ಚಂದ್ರಶೇಖರ್ ಸರ್ ಅವರ ಟೀಮನ್ನು ದೂರೋದಕ್ಕೇ ಇಲ್ಲ. ದೇ ಹ್ಯಾವ್ ಸಪೋರ್ಟೆಡ್ ಮೀ ಅ ವೆರಿ ಲಾಟ್. ಅಂದರೆ ಒಂದು ಚಿಕ್ಕ ಮೂವಿ ಮಾಡಿ ಬಂದಿರುವ ಒಂದು ವ್ಯಕ್ತಿ ಅಂತ ಯಾವತ್ತೂ ನೋಡಿರಲ್ಲ, ಒಂದು ಒಳ್ಳೆ ರೀತಿಯಲ್ಲಿ ನಾನು ನೋಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು TR ಚಂದ್ರಶೇಖರ್ ಸರ್ ಆ್ಯಂಡ್ ಬಾಲಕೃಷ್ಣ ಅವರಿದ್ದಾರೆ, ಅವರು ಕೂಡ ಪ್ರೊಡಕ್ಷನ್ ಮ್ಯಾನೇಜರ್ ಅದರದ್ದು. ಆ್ಯಂಡ್ ಸ್ಪೆಷಲಿ ಕಿಶೋರ್. ಸೊ ತುಂಬ ಚೆನ್ನಾಗಿ ನೋಡಿದ್ದಾರೆ. ಹ್ಯಾಟ್ಸ್ ಆಫ್ ಟು TR ಚಂದ್ರಶೇಖರ್. ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಯಾವತ್ತು ಅವರಿಗೆ ಅಭಾರಿ ಆಗಿರ್ತೇನೆ ನಾನು. ಆ್ಯಂಡ್ ಸ್ಪೆಷಲಿ
ಅವರ ಫ್ರೆಂಡ್ ಮುನೀಶ್ ಸುವರ್ಣ ಅಂತ ಹೇಳಿ. ಸೊ ಈ ಒಂದು ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ಅವ್ರಿಗೂ ಕೂಡ ಸ್ಪೆಷಲಿ ಆಗಿ ಈ ಮೂಲಕ ಥ್ಯಾಂಕ್ಸ್. ಆ್ಯಂಡ್ ಇದೊಂದು ನನಗೆ ಸುವರ್ಣ ಅವಕಾಶ, ಏನಪ್ಪ ಅಂತ ಹೇಳಿದರೆ ಈ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಸಿನಿಮಾಗಲ್ಲಿ, ಮುಂಚೆಯಿಂದಲೂ ಕೂಡ ತುಂಬ ಇಂಟರ್ವ್ಯೂಸ್ ಎಲ್ಲ ನಾನು ನೋಡ್ತಾ ಇದ್ದೆ ಬೇರೆ ಬೇರೆ ಆರ್ಟಿಸ್ಟ್ನವ್ರದ್ದು. ಇವತ್ತು ನಾನು ಕೂಡ ಆ ಚಾನಲಲ್ಲಿ ಇದ್ದೇನೆ. ಸೊ ತುಂಬ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಈ ಮೂಲಕ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ OTTಯಲ್ಲಿ ಸಪೋರ್ಟ್ ಮಾಡಿದವರಿಗೆ. ಆ್ಯಂಡ್ ಅದೇ ರೀತಿ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ನಮಗೆ ಸಪೋರ್ಟ್ ಮಾಡಿದವರು, ಆ್ಯಂಡ್ ಸಿನಿಮಾ ನೋಡಿ ಇದು ಗೆಲ್ಲಬೇಕು ಅಂತ ಹೇಳಿ ಆ ಟೈಮಲ್ಲಿ ನಮಗೆ ವರ್ಡ್ ಆಫ್ ಮೌತ್ ಎಲ್ಲ ಕೊಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಇವಾಗ ತುಂಬ ಜನ ನಮ್ಮ ಫ್ರೆಂಡ್ಸೇ, ನಮ್ಮ ಕ್ಲೋಸ್ ಫ್ರೆಂಡ್ಸೇ ಯಾರೂ ನೋಡಿಲ್ಲ, ಆದರೆ ಇವಾಗ ಎಲ್ಲ ನೋಡಿ ಪ್ರಶಂಸೆ ಎಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಂಡ್ ಗೆಟಿಂಗ್ ಮೆಸೇಜಸ್ ಫ್ರಮ್ ತಮಿಳ್ ಪೀಪಲ್, ತೆಲುಗು ಪೀಪಲ್ ಆ್ಯಂಡ್ ಆಲ್ಸೋ ಮಲಯಾಳಂ. ಆ್ಯಂಡ್ ಶ್ರೀನಿ ಸರಿಗಂತೂ ಅವರ ಸ್ಕ್ರೀನ್ ಪ್ಲೇ ಆ್ಯಂಡ್ ಡಿರೆಕ್ಷನ್ಗೆ ಅದ್ಭುತವಾದಂಥ ಒಂದು ರಿಯಾಕ್ಷನ್ಸ್ ಬರ್ತಾ ಇದೆ. ಆ್ಯಂಡ್ ಐ ಥಿಂಕ್ ಅವರು ಒಂದು ಸಿನಿಮಾ ಮೇಕರ್ ಆಗಿ ಒಂದು ಲೆವೆಲ್ ರೀಚ್ ಆಗ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ, ಶ್ರೀನಿ ಸರ್ ಅವರಿಗೆ ಸ್ಪೆಷಲಿ ಆಗಿ. ಸೊ ಅವರ ಟ್ಯಾಲೆಂಟ್ ಇವಾಗ ರೆಕಗ್ನೈಸ್ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ಅ ಬಿಸಿಯೆಸ್ಟ್ ಸ್ಟಾರ್ ಅಂತ ನಾನು ಕೂಡ ಹೇಳ್ಬೋದು. ಆ್ಯಂಡ್ ಸ್ಪೆಷಲಿ ಕಂಗ್ರ್ಯಾಚುಲೇಷನ್ಸ್ ಟು TR ಚಂದ್ರಶೇಖರ್ ಸರ್. ಅವರು ನಮ್ಮ ಥಿಯೇಟ್ರಲ್ಲಿ ಹಿಟ್ ಆಗದಿದ್ದರೂ ಕೂಡ ಅವರ ಥರ್ಡ್ ಸಿನಿಮಾ ಹಿಟ್ ಆಯಿತು ನೋಡಿ ಅಲ್ವಾ. ಥರ್ಡ್ ಸಿನಿಮಾ ಅದು ಹೇಳ್ತಾರಲ್ಲ, ಒಂದು ಹಿಟ್ ಆದರೆ ಸೆಕೆಂಡ್ ಹಿಟ್ ಆಗ್ತದೆ, ಸೆಕೆಂಡ್ ಆದರೆ ಥರ್ಡ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅವ್ರದ್ದು ಸಿನಿಮಾ ಕೂಡ ಹಿಟ್ ಆಯಿತು. ಆ್ಯಂಡ್ ಆಲ್ ದ ಪೀಪಲ್ ಸಪೋರ್ಟ್ ಮಾಡಿದವರಿಗೆ ಆಭಾರಿ ಆಗಿರ್ತೇನೆ. ಆ್ಯಂಡ್ ಕನ್ನಡ ಸಿನಿಮಾ, ಇಂಥ ಸಿನಿಮಾ ಎಲ್ಲ ಬಂದರೆ ಬರೀ ಕನ್ನಡದವರು ನೋಡೋದಲ್ಲ, ತೆಲುಗು ಅವ್ರು ನೋಡಬೇಕು, ತಮಿಳ್ ಅವ್ರು ನೋಡಬೇಕು, ಮಲಯಾಳಂ ಅವ್ರು ನೋಡಬೇಕು, ಹಿಂದಿ ಅವ್ರು ನೋಡಬೇಕು. ನಾವು ಕನ್ನಡದಲ್ಲೂ ಕೂಡ ಇಂಥ ಪ್ರಯತ್ನ ಮಾಡ್ಬೋದು. ಸಟಲ್ ಆ್ಯಕ್ಟಿಂಗ್ ಇರಲಿ ಅಥವಾ ಒಂದು ಚಿಕ್ಕ ಬಜೆಟ್ನ ಒಂದು ಒಳ್ಳೆ ಕಥಾ ಹಂದರ ಇದ್ದು, ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು, ಜನರಿಗೆ ಮನಸ್ಸಿಗೆ ಒಂದು ಖುಷಿಯಾಗುವಂಥ ಎಂಟರ್ಟೈನ್ಮೆಂಟ್ ಅದು ಬರಬೇಕು ಅಂಥೇಳಿ ನಮ್ಮ ಒಂದು ಅಭಿಪ್ರಾಯ ಈ ಮುಖಾಂತರ. ಮತ್ತು ಬೀರ್ಬಲ್ ಕೂಡ ಇಟ್ಸ್ ನಾಟ್ ಅ ವೆರಿ ಬಿಗ್ ಬಜೆಟ್ ಮೂವಿ. ಓಕೆ, ಇಟ್ ಇಸ್ ಅ ಮೀಡಿಯಮ್ ಬಜೆಟ್ ಮೂವಿ. ನಾನು ಕಡಿಮೆ ಬಜೆಟ್ ಅಂತ ಹೇಳಲ್ಲ, ಬಟ್ ಮೀಡಿಯಮ್ ಬಜೆಟ್ ಮೂವಿ. ಸೊ ಒಳ್ಳೆಯ ಒಂದು ಪ್ರೊಡ್ಯೂಸರ್ ಸಿಕ್ಕಿದರೆ, ಒಳ್ಳೆಯ ಒಂದು ಕತೆ ಇದ್ದರೆ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ವರ್ಕ್ ಆಗದಿದ್ದರೂ ಕೂಡ OTTಯಲ್ಲಿ 100% ಅದರ ಬಂಡವಾಳವನ್ನು ತೆಗೆಯುವಂಥ ಚಾನ್ಸಸ್ ಇದೆ. ಆ್ಯಂಡ್ ರೈಟ್ಸನ್ನು ಬೇರೆಯವರು ಕೇಳುವಂಥ ಕೂಡ ಚಾನ್ಸಸ್ ಇದೆ. ಆ್ಯಂಡ್ ಇನ್ನೂ ಕೂಡ ಯಾರು ಬೀರ್ಬಲ್ ಸಿನಿಮಾ ನೋಡಲಿಲ್ಲ, ಸೊ OTTಯಲ್ಲಿ ಬೀರ್ಬಲ್ ಸಿನಿಮಾ ಇದೆ. ಯಾವಾಗಲೂ ನಿಮಗೆ ಫ್ರೀ ಇದ್ದ ಟೈಮಲ್ಲಿ ನೋಡ್ಬೋದು. ಕೆಲವು ನೋಡಿದವರು ಒಂದು 4-5 ಸತಿ ನೋಡಿ ಖುಷಿ ಪಡ್ತಾ ಇದ್ದಾರೆ, ಸ್ಪೆಷಲಿ ಫಾರ್ ದ ಕ್ಲೈಮ್ಯಾಕ್ಸ್ ಸೀನ್ಸ್. ಆ್ಯಂಡ್ ನನಗೂ ಕೂಡ ಒಳ್ಳೆ ರಿಯಾಕ್ಷನ್ಸ್ ಬರ್ತಾ ಇದೆ. ಆ್ಯಂಡ್ ಸ್ಪೆಷಲಿಯಾಗಿ ನೀವು ನೋಡಿದರೆ ಏನಾದರೂ ಅನಿಸಿಕೆ ಹೇಳೋದಾದರೆ ನನ್ನ ಜೊತೆ ಡೈರೆಕ್ಟಾಗಿ ನೀವು ಶೇರ್ ಮಾಡ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಆಗಿದ್ದೀನಿ, ವಿನೀತ್ ಕುಮಾರ್ ಅಂತ ಹೇಳಿ. ಆ್ಯಂಡ್ ಸ್ಪೆಷಲಿ ಫೇಸ್ಬುಕ್ಕಲ್ಲಿ ಕೂಡ ಇದ್ದೇನೆ. ಆ್ಯಂಡ್ ಈ ಒಂದು ವಿಡಿಯೋ ಸಿನಿಮಾಗಲ್ಲಿ ಇದರಲ್ಲೂ ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ಸಿನಿಮಾಗಲ್ಲಿ ಮುಖೇನ ಅದಕ್ಕೆ ರಿಪ್ಲೈ ಮಾಡ್ತೇನೆ. ಆ್ಯಂಡ್ ಬಿ ಇನ್ ಟಚ್, ಯಾಕಂತ ಹೇಳಿದರೆ ನೀವು ಸಜೆಷನ್ಸ್ ಆ್ಯಂಡ್ ಸಲಹೆ ಯಾವತ್ತೂ ಕೂಡ ಕೊಡ್ಬೋದು. ಆ್ಯಂಡ್ ಅದೇ ರೀತಿ ಈ ಯೂಟ್ಯೂಬ್ ಚಾನಲ್ ಏನಿದೆ ಸಿನಿಮಾಗಲ್ಲಿ, ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಚಾನಲ್ ವೀಡಿಯೋಸ್ ಅದೆಲ್ಲ ಬರ್ತಾನೆ ಇರುತ್ತೆ ಕನ್ನಡ ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ. ಸೊ ಬಿ ಅ ಪಾರ್ಟ್ ಆಫ್ ಸಿನಿಮಾಗಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ಅಪ್ಡೇಟ್ಸ್ ಕೂಡ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗಲ್ಲಿ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ.